ಕುಣಬಿ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಜೋಯಿಡಾ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಕುಣಬಿ ಸಮಾಜದಿಂದ ಉಪವಾಸ ಸತ್ಯಾಗ್ರಹ. ರಾಜ್ಯದ ಕುಣಬಿ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಜೋಯಿಡಾ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಕುಣಬಿ ಸಮಾಜದ ವತಿಯಿಂದ ಇಂದು ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗೌಡ ಅವರು, ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಲ್ಲಿ ರಾಜಕೀಯ ಪಕ್ಷಗಳು ವಿಫಲವಾಗಿವೆ. ಹೀಗಾಗಿ ಕುಣಬಿ ಸಮಾಜದ ಬಂಧುಗಳು ಎಲ್ಲ ಪಕ್ಷಗಳ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿಕೊಂಡು ಬರಲಾಗುತ್ತಿದೆ. 2003ನೇ ಸಾಲಿನಲ್ಲಿ ನೆರೆಯ ಗೋವಾ ರಾಜ್ಯದಲ್ಲಿ ಕುಣಬಿಗಳಿಗೆ ಪರಿಶಿಷ್ಟ ಪಂಗಡದ ಸ್ಥಾನಮಾನವನ್ನು ನೀಡಲಾಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಈವರೆಗೆ ಇದು ಸಾಧ್ಯವಾಗಿಲ್ಲ. ಈ ಬಗ್ಗೆ ಅನೇಕ ಹೋರಾಟಗಳನ್ನು ಮಾಡಲಾಗಿದೆ. 2023 ಜನವರಿ 20ರಂದು ಪಾದಯಾತ್ರೆ ಹೋರಾಟವನ್ನು ಮಾಡಲಾಗಿತ್ತು. ಇದೇ ಫೆಬ್ರವರಿ 19ರಂದು ಉಪವಾಸ ಸತ್ಯಾಗ್ರಹವನ್ನು ಮಾಡಲಾಗಿತ್ತು. ಈಗ ನಿರಂತರ ಉಪವಾಸ ಸತ್ಯಾಗ್ರಹ ಹೋರಾಟವನ್ನು ಮುಂದುವರಿಸಲಾಗುತ್ತಿದೆ ಎಂದರು. ಜಿಲ್ಲೆಯ ಜೋಯಿಡಾ, ಹಳಿಯಾಳ, ಯಲ್ಲಾಪುರ, ಕಾರವಾರ, ಶಿರಸಿ, ಅಂಕೋಲ, ದಾಂಡೇಲಿ, ಬೆಳಗಾವಿ ಜಿಲ್ಲೆಯ ಖಾನಾಪುರ, ಶಿವಮೊಗ್ಗ, ಉಡುಪಿ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಾಗಿ ವಾಸಿಸುವ ಕುಣಬಿ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಈವರೆಗೆ ಸೇರಿಸಿಲ್ಲ. ಈ ಜಿಲ್ಲೆಯಲ್ಲಿ ಇರುವ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳಲ್ಲಿ ಗುರುತಿಸಿಕೊಂಡಿರುವ ಕುಣಬಿ ಸಮುದಾಯ ಬಾಂಧವರು ಪಕ್ಷಗಳ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಲು ತೀರ್ಮಾನಿಸಿದ್ದಾರೆ ಎಂದರು. ನಮ್ಮ ನ್ಯಾಯಯುತವಾದ ಹೋರಾಟಕ್ಕೆ ಸ್ಪಂದನೆ ಸಿಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸುಭಾಷ್ ಗೌಡ ಅವರು ಎಚ್ಚರಿಕೆಯನ್ನು ನೀಡಿದರು. ಜೋಯಿಡಾ ತಾಲೂಕು ಮರಾಠ ಸಮಾಜದ ಅಧ್ಯಕ್ಷರಾದ ಚಂದ್ರಕಾಂತ್ ದೇಸಾಯಿ ಅವರು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಮಾತನಾಡುತ್ತಾ, ಕುಣಬಿಗಳನ್ನು ರಾಜಕೀಯ ಪಕ್ಷಗಳು ಕೂಡ ಕಡೆಗಣಿಸುತ್ತಿರುವುದು ಉತ್ತಮವಾದ ಬೆಳವಣಿಗೆಯಲ್ಲ. ನಾಡಿನ ಬುಡಕಟ್ಟು ಸಾಂಸ್ಕೃತಿಕ ಲೋಕಕ್ಕೆ ಕುಣಬಿ ಬುಡಕಟ್ಟು ನೀಡಿದ ಕೊಡುಗೆ ಅಪಾರ ಮತ್ತು ಅನನ್ಯ. ಜೋಯಿಡಾ ತಾಲೂಕಿನ ಬೆಳವಣಿಗೆಯಲ್ಲಿ ಮತ್ತು ಜೋಯಿಡಾ ತಾಲೂಕು ಖ್ಯಾತಿಗೊಳ್ಳುವಲ್ಲಿ ಕುಣಬಿ ಬುಡಕಟ್ಟು ಸಮುದಾಯದ ಪಾತ್ರ ಬಹುಮುಖ್ಯವಾಗಿದೆ. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕುಣಬಿ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಸ್ಥಾನಮಾನವನ್ನು ಕೊಡಲೇಬೇಕು ಎಂದು ಆಗ್ರಹಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿನಯ್ ದೇಸಾಯಿ ಅವರು ಮಾತನಾಡಿ, ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ವಿಶೇಷ ಪ್ರಯತ್ನವನ್ನು ಮಾಡಿದ್ದಾರೆ. ಪಕ್ಷದ ವರಿಷ್ಠರ ಸಂಪೂರ್ಣ ಸಹಕಾರ ಇದೆ ಎಂದರು. ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅರುಣ್ ಕಾಂಬ್ರೇಕರ್ ಅವರು ಮಾತನಾಡಿ, ಕುಣಬಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲೇಬೇಕು. ಈ ಬಗ್ಗೆ ಪಕ್ಷದ ಹಿರಿಯರ ಗಮನಕ್ಕೆ ತರಲಾಗಿದೆ. ಕುಣಬಿಗಳ ಈ ಹೋರಾಟಕ್ಕೆ ಸದಾ ಬೆಂಬಲವಿದೆ ಎಂದರು. ಗ್ರೀನ್ ಇಂಡಿಯಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಬಿ.ಪಿ. ಮಹೇಂದ್ರ ಕುಮಾರ್ ಅವರು ಕುಣಬಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಾದ ಅನಿವಾರ್ಯತೆಯನ್ನು ವಿವರಿಸಿ ಹೋರಾಟವನ್ನು ಬೆಂಬಲಿಸಿ ಹೋರಾಟಕ್ಕೆ ಸಲಹೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಕುಣಬಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಅಜಿತ್ ಮಿರಾಶಿ, ಯಲ್ಲಾಪುರ ತಾಲೂಕು ಅಧ್ಯಕ್ಷ ನಾರಾಯಣ್, ಕುಣಬಿ ಮುಖಂಡರಾದ ಮಾಬಾಳು ಕುಂಡಲ್ಕರ್, ಬುಧೋ ಕಾಲೇಕರ್, ಸುಷ್ಮಾ ಮಿರಾಶಿ, ದಿವ್ಯಾನಿ ಗೌಡ, ಶುಭಾಂಗಿ ಗೌಡ, ನಾರಾಯಣ್ ವೆಳಿಪ್, ಮಾಳು ಸೋಲೇಕರ್, ತುಕಾರಾಮ್ ವೆಳಿಪ್, ಸುಭಾಷ್ ವೆಳಿಪ್, ಪ್ರಸನ್ನ ಗೌಡ, ರವಿ ಮಿರಾಶಿ, ತುಕಾರಾಮ್ ಗೌಡ, ಗಣಪತಿ ವೆಳಿಪ್ ಮೊದಲಾದವರು ಉಪಸ್ಥಿತರಿದ್ದರು. ಕುಣಬಿ ಸಮಾಜದ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಅವರು ಸ್ವಾಗತಿಸಿ ವಂದಿಸಿದರು. राजकीय पक्षाच्या विरोधाचा भाषा आम्ही समजलेला नाही. आम्ही कुणबी लोक असा बघाय ना, कुठच्या पक्षाचे विरोधीचे लोक नो, काँग्रेस पक्षाचे विरोधीचे नो, बीजेपीच्या पक्षाचे विरोधीचे नो, जेडीएस पक्षाचे विरोधीचे नो. पण आमका दुःख असा, आमकां जे तमिळच्या विरोधी नो, आमच्या सगळ्याकडे आमका एक दुःख असा, सगळ्या पक्षांनी जे आमका जे कुणबी परिष्ठ पंगडा शिरपडे कचले स्थानमा दिवचा येयलो,
ह्याच्या स्थानाचा आमचा प्रवादामध्ये काय म्हटलं दुःख असा सगळ्या पक्षाने आम्ही कोणी प्रयत्न करू ना म्हणून बी आम्ही काय सांगणार त्यांना ते करा साध्यतेप्रमाणे जावं ते बारी प्रमाणात प्रयत्न करतात सगळ्या पक्षांनी प्रयत्न बी केला कळतं बीजेपी वाटेन बी प्रयत्न केला काँग्रेस वाटेन बी प्रयत्न केला जेडीएस प्रियवान वेळे की दिल्ली वसून नियोग बी कम्युनिस्टवाला बी केला तर जर कोणी आम्ही वैयक्तिक आम्ही कोणाला तुझ्या दिवस नू मग आमदार हे जे आमकां हक्क मिळतं ना की 30 वर्सां 40 वर्सां 50 वर्सां आमकां जे हे व्हड करतले ही परिस्थिती हाडल्या प्रकार हे दुःखाची खबर हे त्याला 5 वर्सां 10 वर्सां पयलीं किंवा आमदार परिषद पंगडाक शिरपडे जावं जायले तर आता आम्ही सगळ्यांनी मिळून ह्या निरंतर ह्या उपवासाच्या पहिल्याच्या एक दिसात आम्ही घोषणा केली हा कुणबी समाज परिष्ठा पंगडाक जे असा जे पार्टी पक्ष असा जे काँग्रेस काँग्रेस जे बीजेपी जेडीएस कम्युनिस्ट त्या चारही पक्षाच्या मूळ सदस्यत्वाक सगळ्या खुच्या पक्षाच्या होते कळतं चारही पक्षाच्या मूळ सदस्यत्वाक राजीनामा देऊ जाय म्हणून सांगून आज आम्ही काय इडी जिल्ह्यात जोडा तालुका हळ्या तालुका कारवार तालुका यल्लापूर तालुका सिरसी तालुका कुणबी लोक जाणं चारू तालुक्यात त्या कुणबी लोकांनी मूळ सदस्यत्वाक सगळ्या पक्षाच्या त्यांचा राजीनामा देऊ म्हणून आधी काय एक निर्णय घेतला असा म्हणून या संदर्भात आम्ही घोषणा करतो